ವೆಲ್ಕಮ್ ಬ್ಯಾಕ್ ಟು ಚೌಚೌ ಬಾತ್ ಗುಡ್ ಮಾರ್ನಿಂಗ್ ಶೋ ನಲ್ಲಿ ಚೌಚೌ ಬಾತ್ ನಲ್ಲಿ ನಾನು ಶ್ವೇತಾ ನಿಮ್ ಜೊತೆ ಇದೀವಿ. ಶ್ವೇತನ್ ಕೈಗೆ ಕಪ್ ಬಂದಿದೆ, ಅದು ಕಾಫಿ ಕಪ್ ಬಂದಿದೆ ಅಂದ್ರೆ ಈಗಾಗಲೇ ಕಾಫಿ ಕುಡಿಯೋ ಸಮಯ. ಡೋಂಟ್ ಡಿಸ್ಟರ್ಬ್ ಭಾವನಾ, ಕಾಫಿ ಕುಡಿತಿದ್ದೀನಿ. ಸೊ ಬೈಟು ಕಾಫಿ ಜೊತೆ ಒಬ್ಬ ಒಳ್ಳೆ ಅತಿಥಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಶ್ವೇತಾ? ಅವಾಗಿಂದ ಓಡ್ಬಿಡ್ತಾ ಇದಾರೆ, ಒಂದು ಅತಿಥಿ ಕರೆಸ್ತೀನಿ ಕಾಫಿ ಕುಡಿ ಶ್ವೇತಾ ಅಂತ. ಕರ್ಸೇ ಇಲ್ಲ, ಎಲ್ಲಿ? ನಾನಂತೂ ಸುಳ್ಳು ಹೇಳಲ್ಲ, ಓಡ್ಬಿಡಲ್ಲ. ಇವಾಗ ಗೆಸ್ಟ್ ಯಾರಿದ್ದಾರೆ ಅಂತ ನೋಡು. ಓಕೆ, ವೆಲ್ಕಮ್ ಟು ಬೈಟು ಕಾಫಿ. ಇವತ್ತಿನ ಬೈಟು ಕಾಫಿ ವಿತ್ ಸಂಗೀತ ಮಾಂತ್ರಿಕ ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ ಅವರೊಂದಿಗೆ. ಸರ್, ಬೈಟು ಕಾಫಿಗೆ ಸ್ವಾಗತ. ಸೊ ನೀವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಂಗೀತ ಕಾರ್ಯಕ್ರಮ ಕೊಟ್ಟಿರ್ತೀರಿ, ಸಂಗೀತದ ಬಗ್ಗೆ ಮಾತನಾಡ್ತೀರಿ. ಸೊ ಸಂಗೀತ ಹೊರತುಪಡಿಸಿ ಒಂದು ಸ್ವಲ್ಪ ನಾವು ಕಾಫಿ ಶೇರ್ ಮಾಡ್ಕೊಳ್ತಾ ಸೊ ಹಾಗೇನೆ ಬೇರೆದ್ರ ಬಗ್ಗೆ ಮಾತನಾಡೋಣ ಅಂತ ಹೇಳಿ. ಸೊ ನೀವು ನಿಮ್ಮ ಬಾಲ್ಯ ಇದನ್ನೆಲ್ಲ ನೆನೆಸ್ಕೊಳ್ಳೋದಾದ್ರೆ, ಸ್ಕೂಲಿಂಗ್ ಎಲ್ಲ ಆಗ್ಲೇ ಹೇಳ್ತಾ ಇದ್ರಿ, ಒಂದ್ ಕಡೆ ಆಗಿಲ್ಲ, ಎಲ್ಲಿ 10 ಕಡೆ ನೀರು ಕುಡ್ದಿದ್ವಿ, 10 ಕಡೆ ನೋಡಿದೀನಿ ಅಂತ ಹೇಳಿ. ಹೇಗಿತ್ತು ಅಂತ ಚೈಲ್ಡ್ಹುಡ್ ಡೇಸ್? ಅದ್ಭುತವಾಗಿತ್ತು. ಅಂದ್ರೆ ಅಪ್ಪ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹಾಗಾಗಿ ಟ್ರಾನ್ಸ್ಫರೇಬಲ್ ಜಾಬ್, ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಫರ್. ಸೊ ಎಲ್ಲ ಕಡೆ 3 ವರ್ಷ 4 ವರ್ಷ, ಕೆಲವು ಕಡೆ ಒಂದೇ ವರ್ಷ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಸೊ ನಾನು ಹುಟ್ಟಿದ್ದು ಗದಗ, ಬಟ್ ಸ್ಕೂಲಿಂಗ್ ಶುರು ಆಗಿದ್ದು 3rd ಸ್ಟ್ಯಾಂಡರ್ಡ್ ವರೆಗೂ ಗೋವಾದಲ್ಲಿದ್ದೆ. ಸೊ ಅಲ್ಲೆಲ್ಲ ಕ್ರಿಶ್ಚಿಯನ್ ಫ್ರೆಂಡ್ಸು ಮತ್ತೆ ಲೋಕಲ್ ಗೋವನ್ ಕೊಂಕಣಿ ಫ್ರೆಂಡ್ಸು. ಸೊ ಚಿಕ್ಕವನಿದ್ದೆ ಆ್ಯಂಡ್ ಕೊಂಕಣಿ ಸಾಕಷ್ಟು ಕಲಿತೆ ಅಲ್ಲಿ, ಚೆನ್ನಾಗಿ ಕೊಂಕಣಿ ಮಾತಾಡ್ತಾ ಇದ್ದೆ. ನಮ್ಮ ಬೇರೆ ರಿಲೇಟಿವ್ಸ್ ಎಲ್ಲ ಗೋವಾಗ ಬಂದಾಗೆಲ್ಲ ಇವನೇನು ಧಾರವಾಡದವನು ಕೊಂಕಣಿ ಹುಡುಗನ ಹಂಗೆ ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ ನಾನು ಐ ವಾಸ್ ಅ ವೆರಿ ಗುಡ್ ಕ್ರಿಕೆಟರ್. ಹೌದಾ? ಸ್ಪೋರ್ಟ್ಸ್, ಕ್ರೀಡೆ ಅಂತಲ್ಲೂ ಒಲವಿರೋಂಥದ್ದು, ಅದೊಂಥರ 2 ಡಿಫ್ರೆಂಟ್ ಥಿಂಗ್ಸ್ ಅಂತ ಅನ್ಸುತ್ತೆ. ಆ ರೀತಿ ಇಂಟ್ರೆಸ್ಟ್ ಇರೋದು ಬಹಳ ಕಡಿಮೆ ಅಲ್ವಾ? ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಈ ಸ್ಪೋರ್ಟ್ಸ್ ಮನ್ಗೆ, ಆಮೇಲೆ ಈ ಫಾರ್ಮುಲಾ 1 ಡ್ರೈವರ್ಸ್, ಡ್ರೈವ್ ಮಾಡೋರು, ಸಂಗೀತರು, ಇವರೆಲ್ಲದಲ್ಲೂ ಒಂದು ಬ್ರೈನ್ ಅಲ್ಲಿ ಅಂದ್ರೆ ನಾವು ಅವಧಾನ ಅಂತ ಹೇಳ್ತೀವಿ ಸಂಗೀತದಲ್ಲಿ. ಸೈಮಲ್ಟೇನಿಯಸ್ಲಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಮೋರ್ ದನ್ 2 ಥಿಂಗ್ಸ್. ಕಾಲೇಜ್ ಡೇಸ್ ನಲ್ಲಿ ಸಾಕಷ್ಟು ಮಸ್ತಿ ಮಾಡಿರ್ತೀರಿ. ಸೊ ಆ ಮಸ್ತಿ ಒಂದ್ ಸ್ವಲ್ಪ ತುಣುಕು ನಮ್ಗೆ ಇಲ್ಲಿ. ಮಸ್ತಿ ಅಂದ್ರೆ ಒಂದು ವಿಷಯ, ಒಬ್ರು ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಡ್ರಮ್ಸ್ ನುಡಿಸ್ತಾ ಇದ್ರು. ಓಕೆ. ಸೊ ಅವಳು ಅದೊಂದು ಕಾಂಪಿಟೇಷನ್, ಇಂಗ್ಲಿಷ್ ವೆಸ್ಟರ್ನ್ ಮ್ಯೂಸಿಕ್ ಕಾಂಪಿಟೇಷನ್, ಅದ್ರಲ್ಲಿ ನಾನು ಹೋಗಿದ್ದೆ ಹಾಡಕ್ಕೆ. ಅಂಡ್ ದ ಸಾಂಗ್ ವಾಸ್ ಶಿ ಡ್ರೈವ್ಸ್ ಮೀ ಕ್ರೇಜಿ, ಶಿ ಡ್ರೈವ್ಸ್ ಮೀ ಕ್ರೇಜಿ ಅಂತ ಹಾಡೋದು. ಅದು ಚೆನ್ನಾಗಿ ನಡೀತಾ ಇತ್ತು ಹಾಡು. ಅವ್ರು ಡ್ರಮ್ಸ್ ನುಡಿಸ್ತಾ ಇದ್ರು, ನಾನು ಕೀಬೋರ್ಡ್ ನುಡಿಸ್ಕೊಂಡು ಆಡ್ತಾ ಇದ್ದೆ. ಸುಮಾರು ನಡೀತು. ಅಂಡ್ ಸಡನ್ ಆಗಿ ಒಂದ್ ಕಡೆ ಲಾಸ್ಟ್ ಅಲ್ಲಿ ಅದು ಯಾಕೋ ಏನೋ ಬಹಳ ಜೋಶ್ ಬಂದ್ಬಿಟ್ಟು ಕೈ ತೋರ್ಸೋದು, ಶಿ ಡ್ರೈವ್ಸ್ ಮೀ ಕ್ರೇಜಿ ಅಂತ ಡಿಸ್ಕ್ವಾಲಿಫೈ ಮಾಡಿ ಮನೆ ಕಳಿಸ್ಬಿಟ್ರು. ಕ್ರಶಸ್ ಯಾರು ಇದ್ರ ಹೇಳ್ಬೋದಾ? 1 2 ಹಬ್ಬ ಲೆಕ್ಕ ಹೇಳಕ್ಕಾಗಲ್ಲ ಅಂತನಾ? ಯಾವ್ದಾದ್ರು ಒಂಥರ ತುಂಬಾ ಫನ್ನಿಯೆಸ್ಟ್ ಥಿಂಗ್ ಹ್ಯಾಪನ್? ದಟ್ ವಾಸ್ ಒನ್ ಫನ್ನಿ ಥಿಂಗ್. ಅದರ್ವೈಸ್ ಐ ಮೀನ್ ಕಾಲೇಜ್ ಲೈಫ್ ಅಲ್ಲಿ ತುಂಬಾ ಇದು. ನನಗೆ ಬೇರೆ ಮೇಲೆ ಕ್ರಶ್ಗಿಂತ ಬೇರೆಯವ್ರ ನನ್ನ ಮೇಲೆ ಕ್ರಶ್. ಹೌದಾ? ಆಬ್ವಿಯಸ್ಲಿ, ಬಿಕಾಸ್ ಐ ಯೂಸ್ ಟು ಪ್ಲೇ ದ ಫ್ಲೂಟ್. ಅದ್ರ ಫನ್ನಿ ಗಿಫ್ಟ್ಸ್ ಗಳು ಬಂದಿರೋದು ಅಥವಾ ಕ್ರೇಜಿಯೆಸ್ಟ್ ಥಿಂಗ್ ಹ್ಯಾಪನ್ ಟು ಯು? ನಾವು ಈ ಬೆಂಗಳೂರು ಬಂದು ಹೊಸದ್ರಲ್ಲಿ ಅವಾಗ ಜಸ್ಟ್ ಮೊಬೈಲ್ ಇದು ಇಂಟ್ರೊಡ್ಯೂಸ್ ಆಗಿತ್ತು. ಅಂಡ್ ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟರ್, ನಾನು ಇಬ್ರು ಪರ್ಚೇಸ್ ಮಾಡಿದ್ವಿ. ತುಂಬಾ ಕಾಸ್ಟ್ಲಿ ಅವಾಗ, 32 ರೂಪಾಯಿ ನಾನು 1 ನಿಮಿಷಕ್ಕೆ. ಇನ್ಕಮಿಂಗ್ ವಾಸ್ ಆಲ್ಸೋ. ಅವಾಗ ಒಂದು ಹುಡುಗಿ ಯಾರೋ ಕಡೂರಿಂದ ರೆಗ್ಯುಲರ್ ಆಗಿ ಫೋನ್ ಮಾಡೋರು. ಸೊ ದಟ್ ವಾಸ್ ಲೈಕ್ ಐ ಮೀನ್ ನಾನು ಅವ್ನು ನೋಡೂ ಇಲ್ಲ, ಅವನು ನಾನು ನೋಡಿಲ್ಲ, ಬಿಕಾಸ್ ಐ ವಾಸ್ ನಾಟ್ ಅ ಸ್ಟಾರ್ ದೆನ್, ಐ ವಾಸ್ ನಾಟ್ ಆನ್ ಟಿವಿ. ಲೇಟರ್ ಐ ರಿಯಲೈಸ್ ದಟ್ ಅವಳು ರಾತ್ರಿ ಹಾಸ್ಟೆಲಲ್ಲಿ ಕೂತ್ಕೊಂಡು ಸುಮ್ಮನೆ ಡೈಲ್ ಮಾಡೋದು ಫೋನ್. ಆ ಥರ ಒಂದ್ಸತಿ ಯಾವಾಗಲೂ ಮಾತಾಡಿದಾಗ ನಾನು ಹಲೋ ನಮಸ್ಕಾರ ಯಾರು ಅಂತ ಏನೋ ಚೆನ್ನಾಗಿ ಮಾತಾಡ್ಬಿಟ್ಟೆ. ನನಗೇನು ಗೊತ್ತು ಅವಳು ಏನು ಫೋನ್ ಮಾಡಿದ್ದಾರೆ. ಐ ಥಾಟ್ ಸಮ್ ಬಿಸ್ನೆಸ್ ಕಾಲ್, ನನಗೆ ಏನೋ ಪ್ರೋಗ್ರಾಮ್ಸ್ ಇರುತ್ತೆ ಅಂತ ನಾನು ಮಾತಾಡ್ತೀನಿ. ಅವಳು ಯಾರೋ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಇಟ್ ಬಿಕೇಮ್ ಅ ಹ್ಯಾಬಿಟ್. ದೆನ್ ಇವೆಂಚುಲಿ ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಅದನ್ನ ಆನ್ಸರ್ ಮಾಡಿ ಅದನ್ನ ಕೇಳಿದ್ದೆ, ಸಾರ್ಟೆಡ್ ಇಟ್ ಔಟ್. ಸೊ ದಟ್ ವಾಸ್ ಲೈಕ್ ವೆರಿ ಕ್ರೇಜಿ. ಅವತ್ತಿಂದ ಒಂದು ಸ್ವಲ್ಪ ಭಯ, ಫೋನ್ ಬಂದ್ರೆ ಯಾರು ಏನೋ ಏನಕ್ಕೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಬೈಟು ಕಾಫಿ ಶೇರ್ ಮಾಡ್ಕೊಂಡ್ವಿ ಸಾಕಷ್ಟು ವಿಚಾರಗಳು. ಥ್ಯಾಂಕ್ಸ್ ಫಾರ್ ದ ಕಾಫಿ ಅಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದು ಇವತ್ತಿನ ಬೈಟು ಕಾಫಿ. ಸಖತ್ತಾಗಿತ್ತಲ್ವಾ ಪ್ರವೀಣ್ ಗೋಡ್ಖಿಂಡಿ ಅವರೊಂದಿಗೆ? ಮತ್ತೆ ನಾಳೆ ಇನ್ನೊಬ್ಬ ಅತಿಥಿಯೊಂದಿಗೆ ಬೈಟು ಕಾಫಿ.